ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಒಟ್ಟ 3 ಮತದಾನ ಕೇಂದ್ರಗಳಿದ್ದು ಒಂದು ಹೊಸಳ್ಳಿ, ಇನ್ನೊಂದು ಗುಡೇಕೋಟೆ, ಮತ್ತೊಂದು ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿರುತ್ತೆ. ಕೂಡ್ಲಿಗಿ ಪಟ್ಟಣದಲ್ಲಿರ್ತಕ್ಕಂಥದ್ದು ತಾಲೂಕಾ ಪಂಚಾಯತಿ ಆಫೀಸಲ್ಲಿ, ಹೊಸಳ್ಳಿಯಲ್ಲಿರ್ತಕ್ಕಂಥದ್ದು ಸ್ಕೂಲಲ್ಲಿ, ಆನಂತರ ಗುಡೇಕೋಟೆಯಲ್ಲಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಕಟ್ಟಡ. ಸೊ ಒಟ್ಟ ನಮ್ಮ ಮತದಾರರು 2368. ಇದರಲ್ಲಿ 1400 ಗಂಡು ಮತದಾರರು, 768 ಮಹಿಳಾ ಮತದಾರರು. ಇದು 3ನೇ ತಾರೀಕು ನಮ್ಮ ಎಲ್ಲ ಕಡೆ ಮತದಾನ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ನಮ್ಮಲ್ಲಿ ಅವರಿಗೆ ಮಸ್ಟರಿಂಗ್ ಮಾಡಿ ಕಳಿಸ್ತಕ್ಕಂಥದ್ದು ಟೋಟಲ್ ಇರುತ್ತೆ. ನಮ್ಮ PRO, APRO, ಗ್ರೂಪ್ ಡಿ, ಪೊಲೀಸು, ಇದು ಸರ್ವೇ ಸಾಮಾನ್ಯ ನಮ್ಮ ಮತದಾನ ಕೇಂದ್ರದಲ್ಲಿ ಮತದಾನ ಮಾಡುವ ಇರುತ್ತೆ. ಅದೇ ರೀತಿ ಸಾಮಾನ್ಯ ನಮ್ಮ ಚುನಾವಣೆಯಲ್ಲಿ ಯಾವ ರೀತಿ FST, SST ಇರುತ್ತೆ, ಅದು ಕೂಡ ನಮ್ಗೆ ಗೊತ್ತಿರುವಂತೆ FST ಇದೆ, ಲೈನ್ಸ್ ಕೋರ್ಟ್ನ ಕೆಲಸ ಮಾಡುತ್ತೆ, ಫೆಸಿಲಿಟಿ ಸೆಂಟರ್ ಇದೆ. ಪ್ರತಿ ಮತದಾನ ಕೇಂದ್ರದ ಮುಂದೆ ಕೂಡ ಮತದಾರರಿಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಫೆಸಿಲಿಟಿ ಸೆಂಟರ್ನು ಕೂಡ ಮಾಡಿ ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನಾವು ನೇಮಕ ಮಾಡ್ತಕ್ಕಂಥದ್ದು. ಮತದಾನ 8 ಗಂಟೆಗೆ 3ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡಿ 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಇರುತ್ತೆ. ತದನಂತರ ಈ ಮಸ್ಟಿಂಗ್ ಮಾಡಿಕೊಂಡು ಬಾಕ್ಸನ್ನು ಗುಲ್ಬರ್ಗಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಇರುತ್ತೆ. ಈಗ ಮತದಾನ ದಾಖಲೆಗಳು ಆ್ಯಸ್ ಇಟ್ ಇಸ್ ಅಲ್ಲ ಸರ್, ಜನರಲ್ ಎಲೆಕ್ಷನ್ ಏನಿರುತ್ತೆ ಅದೇ ಇದಕ್ಕೆ ಸ್ಪ್ರೆಡ್ಶೀಟ್ ಇರುತ್ತೆ. ಸ್ಪ್ರೆಡ್ಶೀಟಲ್ಲಿ ವೋಟ್ ಕೂಡ ನಾವು ಎವ್ರಿ 2 ಅವರ್ಸ್ಗೊಮ್ಮೆ ಯಾವ ರೀತಿ ಇದು ಮಾಡ್ತೀವಿ ಅದೇ ಥರ ಇದು ಕೂಡ ನೀವು ಪ್ರಾವಿಷನ್ ಏನಿಲ್ಲ ಅಲ್ಲ ಸರ್, ಅದು ಪ್ರಾವಿಷನ್ ವೋಟಿಂಗ್ ಏನು ಸರ್? ಅಂದರೆ ಯಾವ ಥರ ವೋಟಿಂಗ್? ಹಾಂ, ಮೊದಲ ಪ್ರಶಸ್ತ ಮತ ಇರುತ್ತೆ. ಪ್ರಶಸ್ತಿ ಮತದಾನ ಅದು ನಾವು ವೋಟಿಂಗ್ ಮಾಡೋದು. 19 ಜನ ಕ್ಯಾಂಡಿಡೇಟ್ ಇದ್ದಾರೆ. 19ರಲ್ಲಿ ಕೂಡ ಅದು ಯಾವ ರೀತಿ ನಾವು ಒಬ್ಬರಿಗೆ ಪ್ರಶಸ್ತಿ ಮತ 1, 2 ಈ ರೀತಿ ನಂಬರ್ ಹಾಕಿ ಅದ್ರ ಬಗ್ಗೆ ನಮ್ಮ PRO ಹೆಚ್ಚಿನ ಮಾಹಿತಿ ಈಶಾನ್ಯ ಪದವೀಧರ ಕ್ಷೇತ್ರ PRO 2024. ಈ ಚುನಾವಣೆಯಲ್ಲಿ ಒಂದು ವಿಶೇಷ ಬದಲಾವಣೆ ಅಂತಂದರೆ, ಬದಲಾವಣೆಗಿಲ್ಲ, MLC ಎಲೆಕ್ಷನಲ್ಲಿ ಮತದಾರರು ತಮ್ಮ ಮತವನ್ನು ಚಲಾಯಿಸಬೇಕಾದಂಥ ಸಂದರ್ಭದಲ್ಲಿ ಆದ್ಯತಾನುಸಾರ ಪ್ರಿಫರೆನ್ಷಿಯಲ್ ವೋಟನ್ನು ಚಲಾಯಿಸಬೇಕಾಗುತ್ತೆ. ಅಂಥ ಪ್ರಿಫರೆನ್ಷಿಯಲ್ ವೋಟಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳಿಗೆ ತಮಗಿಚ್ಛಿಸಿದ ಯಾವುದೇ ಅಭ್ಯರ್ಥಿಗೆ ತಮ್ಮ ಮೊದಲ ಪ್ರಾಶಸ್ತ್ಯವನ್ನು, 2ನೇ ಪ್ರಾಶಸ್ತ್ಯವನ್ನು, 3ನೇ ಪ್ರಾಶಸ್ತ್ಯವನ್ನು ಈ ರೀತಿ ಆದ್ಯತಾ ಅನುಸಾರ ಅಥವಾ ಪ್ರಿಫರೆನ್ಷಿಯಲ್ ವೋಟನ್ನು ಚಲಾಯಿಸುತ್ತಾ ಮತದಾರರ ತಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಇದು ಒಂದು ಸಾಮಾನ್ಯ ಎಲೆಕ್ಷನ್ಗೂ, ಜನರಲ್ ಎಲೆಕ್ಷನ್ಗೂ ಮತ್ತು MLC ಎಲೆಕ್ಷನಲ್ಲಿ ಮತ ನಡೀತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವಿಶಿಷ್ಟ ವ್ಯತ್ಯಾಸ. ಮತ್ತೆ ಏನಾದರೂ ಓಕೆ ಸರ್. 1ರಿಂದ ಈಗ ಫಸ್ಟ್ ಯಾರನ್ನ ಪ್ರಿಫರೆನ್ಸ್ ಮಾಡೋದು ಅವರಿಗೆ ಮೊದಲು 1 ಅಂತ ಹಾಕಬೇಕು ಸಂಖ್ಯೆ. ಅದು ಯಾವುದೇ ಅಭ್ಯರ್ಥಿಗಾದ್ರೂ ತಮ್ಮ ಮೊದಲ ಪ್ರಾಶಸ್ತ್ಯವನ್ನು ಯಾವುದೇ ಅಭ್ಯರ್ಥಿಗೆ ನೀಡಬಹುದು. 2ನೇ ಪ್ರಾಶಸ್ತ್ಯವನ್ನಾದರೂ ಸಹ ಯಾವುದೇ ಅಭ್ಯರ್ಥಿಗೆ 2ನೇ ಪ್ರಾಶಸ್ತ್ಯವನ್ನು ನೀಡಬಹುದು. ಕ್ರಮ ಸಂಖ್ಯೆ ಆದ್ಯತೆ ಪ್ರಕಾರನೇ ನೀಡಬೇಕಂತೇನಿಲ್ಲ. ತಮ್ಮ ಆದ್ಯತೆಯನ್ನು 19 ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗೆ ಅಥವಾ ಯಾವುದೇ ಅಭ್ಯರ್ಥಿಗೆ ಕಂಪಲ್ಸರಿ ಒಬ್ಬ ಮತದಾರ 1 ಮತವನ್ನು ಚಲಾಯಿಸಬೇಕು, ಯಾವುದೇ ಅಭ್ಯರ್ಥಿಗೆ. ಇಲ್ಲಾಂದ್ರೆ ಇನ್ವಾಲಿಡ್ ಆಗುತ್ತೆ ಸರ್ ಓಟ್ ಖಾಲಿ ಪೇಪರ್ ಇದ್ರೆ ಇನ್ವಾಲಿಡ್ ಆಗುತ್ತೆ ಸರ್. ಖಾಲಿ ಪೇಪರ್ ಇದ್ರೆ